ನೈಟು ಊರಿಗೆ ಹೋಗಿದ್ರು ಸರ್ ಅವರು. ಒಂದೇನೋ ವ್ಯವಹಾರಕ್ಕೆ ಹೋಗಿ ಅವ್ರ ತಂದೆ ಜೊತೆ ಹೇಳ್ಬಿಟ್ಟು ಹೋಗಿದ್ರು. ಹೇಳ್ಬಿಟ್ಟು ಹೋದ್ಮೇಲೆ ಅವರು ಗುರುವಾರ ನೈಟು 9 ಗಂಟೆ ಫೋನ್ ಮಾಡಿದ್ರು ಸರ್. ಅವಾಗ ರಿಂಗ್ ಆಗೈತೆ ಇತ್ತು, ಫೋನ್ ರಿಸೀವ್ ಮಾಡಿಲ್ಲ ಅವರು. ಇನ್ನು ಶುಕ್ರವಾರ ಬೆಳಗ್ಗೆ ಫೋನ್ ಮಾಡೋರೆ ಸ್ವಿಚ್ ಆಫ್ ಸರ್. ಬೆಳಗ್ಗೆಯಿಂದ ಶುಕ್ರವಾರದಿಂದ ಸ್ವಿಚ್ ಆಫ್ ಆಗೈತೆ. ಸ್ವಿಚ್ ಆಫ್ ಆದಮೇಲೆ ಅವ್ರ ತಂದೆ ಬಂದು ಹೇಳಿದ್ರು, ಮಗ ಹಿಂಗೆ ಸ್ವಿಚ್ ಆಫ್ ಆಗೈತೆ, ಫೋನ್ ಮಾಡಿದ್ರೆ ಫೋನ್ ತೆಗಿತಲ್ಲ ಅಂತ. ಆಗ ನಾವು ಸ್ನೇಹಿತರವರೆಲ್ಲ ನಾವು ಟ್ರೈ ಮಾಡಿದ್ವಿ, ಸ್ವಿಚ್ ಆಫ್ ಬಂತು. ಮತ್ತು ನೋಡುವ ಫೇಸ್ಬುಕ್ಕು ಇನ್ಸ್ಟಾದಲ್ಲಿ ಏನಾರು ಆನ್ಲೈನಲ್ಲಿ ಇದನ್ನು ಅದನ್ನು ಚೆಕ್ ಮಾಡಿದ್ವಿ, ಅದನ್ನು ಇನ್ಆ್ಯಕ್ಟಿವ್ ಮಾಡಿದ್ವಿ ಸರ್. ಆಗ ನಮಗೂ ಸಂದೇಹ ಬಂತು, ಏನು ಬರಲೇವಲ್ಲ ಎಲ್ಲ. ಆಮೇಲೆ ಇವರು ಮಂಡ್ಯದಲ್ಲಿ ಸ್ನೇಹಿತರು ಕೂಡ 10 ಸಲ ಫೋನ್ ಮಾಡಿದ್ರಂಥದ್ದು. ಆಗ ನಾವು ಕನೆಕ್ಟ್ ತಗೊಂಡ್ವಿ. ಅಕಸ್ಮಾತ್ ಸ್ನೇಹಿತರು ಜೊತೆಲಿ ಯಾರು ಎಲ್ಲರೂ ಹೋಗಿದ್ದಾನೆ ಏನು ಎತ್ತ ಅಂತ ಕೇಳೋಕ್ಕೆ ಅಂದ್ಬಿಟ್ಟು ಅವರು ಇಲ್ಲ ಬಂದಿಲ್ಲ, ನಾವು ಟ್ರೈ ಮಾಡ್ತಿದ್ವಿ, ಸ್ವಿಚ್ ಆಫ್ ಬರ್ತದಕ್ಕನಪ್ಪ ಅಂತಂದರು. ಆಗ ಹೆಂಗಾರು ಇರಲಿ ಅಂದ್ಬಿಟ್ಟು ನಾವು ಆರ್ಕೆ ಸ್ಟೇಷನ್ ಹೋಗ್ಬಿಟ್ಟು ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ವಿ, ಹಿಂಗಾಗೈತೆ, ಹಿಂಗೆ ಫೋನ್ ಸ್ವಿಚ್ ಆಫ್ ಬರ್ತಾಯಿದೆ ಅಂತ. ಆಮೇಲೆ ಅವರು ಕಂಪ್ಲೇಂಟ್ ತಗೊಂಡಾದ್ಮೇಲೆ ಪುನಃ ಶನಿವಾರ ಬೆಳಗ್ಗೆ ನಮಗೆ ಹಿಂಗೆ ಒಂದು ಮಾಹಿತಿ ಇದೆ, ಬೈಕಲ್ಲಿ ಪಟ್ಟಣದಲ್ಲಿ ಆಯ್ತಂತೆ, ಹೋಗಿ ನೋಡಿ ನಿಮ್ಮದು ಹುಡುಗಂದು ಹೆಂಗೆ ಅಂದರು ಸರ್ ಅವರು. ನಾವು ಪಟ್ಟಣಕ್ಕೆ ಹೋಗಿದ್ವಿ. ಪಟ್ಟಣಕ್ಕೆ ಹೋಗಿ ನೆನ್ನೆ ನೋಡಿದ್ವಿ, ಬೈಕ್ ಅಲ್ಲಾಯ್ತು ಸರ್. ವೆಲ್ಲೆಸ್ಲಿ ಸೇತುವೆ ಪಕ್ಕ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಇತ್ತು. ಅದಾದ ನಂತರ ಅಲ್ಲೇ ಒಂದು ಕಾಲು ಗಂಟೆ ಅರ್ಧ ಗಂಟೆ ನಿಂತ್ಕೊಂಡಿದ್ವಿ ಸರ್. ಎಲ್ಲ ಹುಡುಗರೆಲ್ಲ ಹೋಗ್ಬಿಟ್ಟು ನಮ್ಮೂರವರೆಲ್ಲ ನಿಂತಿದ್ದಾಗ ಬೀದಿ ಹಿಡಿತಲ್ಲ, ಅವ್ರು ಬಂದರು ಅಲ್ಲಿಗೆ. ಸರ್ ಹಿಂಗೆ ಒಂದು ಬಾಡಿ ಇದೆ, ನಿಮ್ಮದು ಹೆಂಗೆ ಮಾಡಿ ಅಂತಂದರು. ಅಲ್ಲಿದ್ದ ಪೊಲೀಸರು ಮತ್ತು ನಾವು ಒಂದು 4 ಜನ ಕರ್ಕೊಂಡು ಅಲ್ಲಿ ಹೋದ್ವಿ ಸರ್ ಸ್ಪಾಟ್ಗೆ. ಮೀನು ಹಿಡಿಯೋರು ಇದರಲ್ಲಿ ದೋಣಿಲಿ ಆ ಶವನ್ನ ಎಳ್ಕೊಂಬಂದ್ರು ಸರ್. ಎಳ್ಕೊಂಬಂದಮ್ಮ ಅವ್ರ ತಂದೆ ಕರೆಸಿದ್ವಿ, ತಂದೆ ಮತ್ತು ಒಂದು ತಮ್ಮ ಎಲ್ಲ ಕರೆಸಿದ್ವಿ ಅಲ್ಲಿಗೆ ಐಡೆಂಟಿಫೈ ಮಾಡಿ ಅಂತ. ಅದು ಮೊಕ್ಕ ಎಲ್ಲ ಊದ್ಬಿಟ್ಟಿತ್ತು ಸರ್, ಮೊಕ್ಕದಲ್ಲೇ ಅಷ್ಟು ಐಡೆಂಟಿಫೈ ಮಾಡೋಕ್ಕಾಗಲಿಲ್ಲ. ಆಮೇಲೆ ಮತ್ತು ಅವ್ರ ಬನೀನು ಮತ್ತು ಅಂಡರ್ವೇರ್ ಹಾಕಿದ ಬಟ್ಟೆ ಅದ್ರ ಮೇಲೆ ಐಡೆಂಟಿಫೈ ಮಾಡಿ ನಮ್ಮದೇ ಇದು ಶವ ಅಂತ ಹೇಳಿದ್ಮೇಲೆ ಅಲ್ಲಿಂದ ನೆನ್ನೆ ಸಂಜೆ ಇಲ್ಲಿಗೆ ಕರ್ಕೊಂಡು ಬಂದೀವಿ ಸರ್. ಗಾಯಗಳಾಗಿದೆ ಸರ್, ಇಲ್ಲಿ ಕತ್ತತ್ರ ಗಾಯ ಆಗಿದೆ ಮತ್ತು ಕೈ ಕಾಲೆಲ್ಲ ಗಾಯ ಆಗಿದೆ. ಆಮೇಲೆ ಇಲ್ಲಿ ಸ್ವಲ್ಪ ಕೆಳಗಡೆ ಸೆಂಟ್ರಲ್ ಕೂಡ ಎಲ್ಲ ಇದು ಮಾಡಿದ್ದಾರೆ. ಅದು ಮೇಲ್ನೋಟಕ್ಕೆ ಸರ್ ಹೋಟೆಲ್ ಅದು ಕೊಲೆ ಅಂತಲೇ ನಮ್ಮ ಅನಿಸಿಕೆ. ಈಗ ಪೋಸ್ಟ್ಮಾರ್ಟಮ್ ಮಾಡಿದ್ಮೇಲೆ ಸತ್ಯಾಂಶ ಹೊರಬರ್ಬೇಕು ಸರ್. ಅದು ಏನು ವ್ಯವಹಾರ ಮಾಡ್ತಿರ್ತಾರೆ ಸರ್? ಅವರು ಪ್ರಥಮ ದರ್ಜೆ ಗುತ್ತಿಗೆ ಸರ್, ಎಲೆಕ್ಟ್ರಾನಿಕ್ಕು ಸ್ಮಾರ್ಟ್ ಎಲೆಕ್ಟ್ರಾನಿಕ್ಸ್ ಮುಟ್ಸರ್ ಮಂಡ್ಯದಲ್ಲೇ ವಿತ್ತು. ಊರಲ್ಲಿದ್ದು ಸರ್, ಈ ಹೊಸ ಮನೆ, ಈ ಗುರುಪ್ಲೇಸ ಸರ್, ಈ ತಿಂಗಳು ಗುರುಪ್ಲೇಸ ನಮ್ಮ ಮನೆಯದು. ಒಳ್ಳೆ ಹುಡುಗ ಸರ್. ಎಲ್ಲ ಊರಲ್ಲಿ ಬಂದರೂ ಕೂಡ ಅವ್ನದ್ದು ಏನದ ವ್ಯವಹಾರ ಅಷ್ಟೇ ಮಾತಾಡ್ಸುವ, ಇನ್ನು ಬೇರೆ ಥರ ಹ್ಯಾಬಿಟ್ ಆಗ್ಬೋದು ಏನಿಲ್ಲ ಸರ್. ಅವ್ನು ವ್ಯವಹಾರ ಮುಗಿಸ್ಕೊಂಡು ಪುನಃ ಮಂಡ್ಯಕ್ಕೆ ಬಂದ್ಬಿಡುವ. ಅವನ ವ್ಯವಹಾರ ವಹಿವಾಟು ಎಲ್ಲ ಮಂಡ್ಯದಲ್ಲ ಸರ್, ಫುಲ್ಲು 100%. ಅವನು ಊರಲ್ಲಿ ಜಾಸ್ತಿ ಇರ್ತದೆ ಸರ್. ಬೆಳಗ್ಗೆ ಬಂದರೆ ಸಂಜೆ ಬರುವ, ಅವ್ರ ಮನೆ ಆಯಿತು, ವ್ಯವಹಾರ ಆಯಿತು ಸರ್, ಅಷ್ಟೇ. ಇದು ಹೇಗೆ ಏನು ಎತ್ತ ಅಂತ ಸರ್ ಗೊತ್ತಾಗ್ತಿಲ್ಲ ಸರ್. ಇದು ತನಿಖೆ ಮಾಡಿದ್ರೆ ಸತ್ಯಾಂಶ ಬರ್ತದೆ ಸರ್. ಅವ್ರಿಗೆ ವ್ಯವಹಾರಿಕವಾಗಿ ಆಗ್ಬೋದು, ಮನೆ ಕಡೆ ಆಗ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ ಸರ್. ಈ ಸೂಸೈಡ್ ಮಾಡ್ಕೊಳ್ಳೋಂಥದ್ದು ಏನೂ ಇಲ್ಲ ಸರ್ ಅವ್ರಿಗೆ. ಇದು ಅವ್ರು ಯಾರು ಮಾಡಾರೆ ಏನು ಎತ್ತಂತ ಸರ್, ದಯವಿಟ್ಟು ಸತ್ಯಾಂಶ ಹೊರಗೆ ಬರ್ಬೇಕು ಸರ್. ಅದು ಭಾಳ ಚಿಕ್ಕ ವಯಸ್ಸಿಗೆ ಬೆಳೆದಾನೆ ಸರ್ ಹುಡುಗ. ಅವ್ನಿಗೆ ಈಗ 26 ವರ್ಷ ಸರ್, ಇನ್ನೂ ಮದುವೆ ಆಗಿಲ್ಲ. ಅವ್ರ ತಂದೆ ಭಾಳ ಕಷ್ಟ ಜೀವಿ ಸರ್. ಅವ್ರ ಪಾಪ ಮುಗ್ದ್ರು ಸರ್. ಅವ್ರಿಗೆ ನನ್ನ ಹೆಸರು ಏನೂ ಗೊತ್ತಿಲ್ಲ ಅವ್ರಿಗೆ. ವ್ಯವಸಾಯ ಅಂದ್ಬಿಟ್ರೆ ಏನು ಗೊತ್ತಿಲ್ಲ ಸರ್. ಇವನೊಬ್ಬ ಮಗ ಸ್ವಲ್ಪ ವ್ಯವಹಾರಿಕವಾಗಿ ಮಾಡ್ಕೊಂಡಿದ್ದೆ ಸರ್. ಹಂಗಾಗಿ ಅವನು ಅದು ಸಹಿಸ್ತಾನೆ ಮಾಡಿದಾರೋ ಇಲ್ಲ ಏನು ಮಾಡೋರು ಗೊತ್ತಿಲ್ಲ ಸರ್ ಒಟ್ಟಲ್ಲಿ. ಇದು ದಯವಿಟ್ಟು ಸತ್ಯಾಂಶ ಹೊರಗಡೆ ಬರ್ಬೇಕು ಸರ್, ಅದನ್ನು ಕೇಳ್ಕೊತೀವಿ ಸರ್. ನಮ್ಮ ಮಾವೇರ ಸರ್ಕಲ್ ಕಾಪಿಗೆ ಬಂದಿದ್ದೆ, ನಾವೆಲ್ಲ ಜೊತೆಲಿ ಕಾಪಿ ಕುಡಿದ್ವಿ. ಕಾಪಿ ಕುಡಿದು 9 ಗಂಟೆ ಮೇಲೆ ಊರಿಗೆ ಹೋಗಿದ್ದು ಬರ್ತೀನಿ ಅನ್ಕೊ ಓದಿದ್ದು ಸರ್. ಅದ್ರ ಬಗ್ಗೆ ನಮಗೆಲ್ಲ ಗೊತ್ತಿಲ್ಲ. ಶುಕ್ರವಾರ ಒಂದು ಫಂಕ್ಷನ್ ಇತ್ತು, ಬರಲಿಲ್ಲ ಅವನು. ಅವಾಗೆಲ್ಲ ಫೋನ್ ಮಾಡಿದ್ವಿ, ಫೋನು ಎಲ್ಲ ಸ್ವಿಚ್ ಆಫ್ ಆಗಿತ್ತು. ವಾಟ್ಸಪ್ಪು ಸ್ಟೇಟಸ್ ಎಲ್ಲ ಅನ್ಲಾಕ್ ಆಗಿಬಿಟ್ಟಿತ್ತು. ಅಷ್ಟು ಮಾತ್ರ ಗೊತ್ತಿತ್ತು. ಶನಿವಾರ ನಿನ್ನೆ ಹೋಗಿ ಇದು ನೋಡಿದಾಗ ಬಾಡಿ ಅವನದೇನೋದು. ಲಾಸ್ಟ್ ಯಾರಿಗೆ ಫೋನ್ ಮಾಡಿದ್ರು ಅದೇನಾದ್ರು ಗೊತ್ತಿದೆ? ಲಾಸ್ಟು ಸಂತೋಷ್ ಅಂತ ನಮ್ಮ ಸ್ನೇಹಿತರು ಬೆಳಗ್ಗೆ ದುಡ್ಡು ಹಾಕ್ಸ್ಕೊಂಡವನೆ, 1 ಲಕ್ಷ ಹಾಕಿಸ್ಕೊಂಡಿದ್ದ. ಅವ್ನು ಹಾಕ್ಕೊಟ್ಟೊಂದು ಅರ್ಧ ಗಂಟೆಗೆಲ್ಲ ಫೋನ್ ಸ್ವಿಚ್ ಆಫ್ ಆಗೈತೆ. ಎಲ್ಲ ಹೊರಗಡೆ ಇವ್ನು ಕಂಟಾಡ್ತಾನಲ್ವಾ, ಹಂಗೆ ವ್ಯವಹಾರ ಜಾಸ್ತಿ ದೊಡ್ಡದು ಇದ್ರು. ಹಂಗಾಗೇನೋ ಹಾಕೊಂಡಿರ್ತಾನೆ, ಇಲ್ಲ ಕರೆಂಟ್ ಮೊಬೈಲ್ ಚಾರ್ಜ್ ಇಲ್ವೇನೋ ಅಂದ್ಬಿಟ್ಟು ಇದಾಗಿತ್ತು. ಅದ್ರ ಬಗ್ಗೆ ಏನೂ ಇಲ್ಲ ಸರ್. ಅವ್ನು ಕ್ಲಾಸ್ 1 ಕಂಟಾಡ್ದಾರ. 1.5 ಕೋಟಿ ಅಷ್ಟು ಬಿಲ್ಲು ಬರಬೇಕು. ಒಂದು 50-60 ಲಕ್ಷ ಸಾಲನೂ ಇರ್ಬೋದೇನೋ. ಅದಕ್ಕೆ ಕಂಟ್ರಾಕ್ಟ್ದಾರಗಳಿಗೆ ಹಿಂಗೆ ಅಂತೇನು ಇರೋದಿಲ್ವಲ್ಲ. ಬಿಲ್ ಆಗೈತೆ ಅವನಿಗೆ, ಬಿಲ್ಲು ಬರಬೇಕು, ಸಾಲನೂ ಮಾಡವನೆ. ಅದ್ರ ಬಗ್ಗೆ ಏನು ಡೌಟ್ ಇಲ್ಲ. ಎಲ್ಲ ಫ್ರೆಂಡ್ ಸರ್ಕಲಲ್ಲಿ ಇದು ಮಾಡ್ಕೊಂಡಿರೋದು. ಎಷ್ಟು ವರ್ಷದಿಂದ ಮಾಡ್ತಾ ಸರ್? ಅವ್ನು ಸುಮಾರು ವರ್ಷದಿಂದ ಮಾಡ್ತಾವನೆ, ಇಷ್ಟು ಅಂತಿಲ್ಲ. ನಮಗೂ ಸುಮಾರು ವರ್ಷದಿಂದ ಸ್ನೇಹಿತನೇ ಎಲ್ಲ ಸರ್. ಅವನು ಉಲ್ವನ ಅಂತೀನಿ ಇಂಥವ್ರು. ಹುಣಸ್ನಳ್ಳಿಲಿ ಅವ್ನು ಮನೆ ಕಟ್ತಾ ಇರೋದು. 28 ಗುರುಪ್ರವೇಶ ಆಯಿತು. ಮನೆಯೆಲ್ಲ ರೆಡಿ ಮಾಡ್ತಾ ಇದ್ದ. ಈಗ ಏನಾದ್ರು ಸರ್ ಕಾಂಟ್ರಾಕ್ಟರ್ ವಿಚಾರವಾಗಿ ಬಿಲ್ ಬಂದಿಲ್ಲ ಏನೂ ಇಲ್ಲ ಸರ್, ಆ ಥರದ್ದೆಲ್ಲ ಇಲ್ಲ. ಅವ್ರಿಗೆಲ್ಲ ಸಪ್ರೇಟ್ ಇದು ಸರ್. ಇದಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ. ಆಮೇಲೆ ಸಾಲದ ಒತ್ತಡ ಯಾರ್ದು ಇಲ್ಲ. ಎಲ್ಲ ಫ್ರೆಂಡ್ ಸರ್ಕಲಲ್ಲಿ ಕೊಟ್ಟವ್ರೆ, ಅದೆಲ್ಲ ಏನೂ ಇಲ್ಲ.
ಇವರು ಕೊಡೋದು ಅವರು ಕೊಡೋದು ಇಸ್ಕೋದು ಅವೆಲ್ಲ ಮಾಡ್ತಾಯಿದ್ರು. ಆ ಥರದ್ದೇನೆ ಆ ಥರದ್ದು ಯಾವನೂ ತೊಂದರೆನೇ ಇಲ್ಲ ಬಿಡಿ ಅವನಿಗೆ. ನೋಡಿದ್ರೆ ಡೌಟು ನಮಗೆ ಮರ್ಡ್ರೆ ಅಂತ ಅನ್ನಿಸ್ತದೆ. ಸ್ವಲ್ಪ ಸೂಸೈಡ್ ಮರ್ಡ್ರ್ ಅನ್ನೋದು ಈ ಪೋಸ್ಟ್ಮಾರ್ಟಮ್ ರಿಪೋರ್ಟಿಂದ ಗೊತ್ತಾದರೆ ತನಿಖೆ ಆದರೆ ಸೂಕ್ತ ಅಂತ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.